ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಸಿಗರೇಟ್ ಸಿಕ್ಕಿದ್ದು ಹೇಗೆ? ಇಂಥದ್ದೊಂದು ಸಹಜವಾದಂತಹ ಪ್ರಶ್ನೆ ಎಲ್ಲರ ಮುಂದಿದೆ. ಹಾಗಾದ್ರೆ ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತಾ? ಜೈಲಲ್ಲೂ ಕೊಲೆ ಆರೋಪಿಯ ಐಷಾರಾಮಿ ಲೈಫ್ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ. ದರ್ಶನ್ ಕೈಯಲ್ಲಿ ಸಿಗರೇಟ್, ಟೀ ಕಪ್, ಕುಳಿತುಕೊಳ್ಳೋದಕ್ಕೆ ಚೇರ್, ಮಾತನಾಡೋದಕ್ಕೆ ಸಂಗಡಿಗರು, ಇನ್ನೇನ್ ಬೇಕು? ಹಾಗಾದ್ರೆ ಬೆಳಗಾದ್ರೆ ಬೆಡ್ ಕಾಫಿನೂ ಸಿಗ್ತಾ ಇದೆಯಾ? ಬೇಕು ಅಂದಾಗ್ಲೆಲ್ಲ ಧಮ್ ಹೊಡೆಯೋಕೆ ಸಿಗರೇಟ್ ಕೂಡ ಸಿಗ್ತಾ ಇದೆಯಾ? ಅನೇಕ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿದ್ದಾವೆ. ಈ ಸಂಬಂಧಪಟ್ಟಂಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಕಾನೂನು ಸುವ್ಯವಸ್ಥೆ ಬಗ್ಗೆ ಮೊದಲಿಂದಲೂ ಕೂಡ ಬಹಳಷ್ಟು ಪ್ರಶ್ನೆಗಳಿದೆ. ಈ ಫೋಟೋ ನೋಡಿದ ಮೇಲೆ ಏನ್ ಅನ್ಸುತ್ತೆ ನಿಮಗೆ? ಯಾವ ಶಬ್ದಗಳಿಂದ ಈ ಸರ್ಕಾರಕ್ಕೆ ಲಾ ಅಂಡ್ ಆರ್ಡರ್ ಫೈಲೋರ್ ಬಗ್ಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಈ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಲಾ ಅಂಡ್ ಆರ್ಡರ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿದೆ. ಉದಾಹರಣೆಗೆ ದರ್ಶನ್ ಬಗ್ಗೆ ಹೇಳೋದಾದ್ರೆ ಆ ಸ್ವಾಮಿ, ಓಕೆ, ಚಿತ್ರದುರ್ಗದ ಸ್ವಾಮಿಯ ಹತ್ಯೆ ಏನಾಗಿದೆ, ಇದರಲ್ಲಿ ಸಾಕಷ್ಟು ಎವಿಡೆನ್ಸ್ಗಳ ಸಮೇತವಾಗಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅವರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗಬೇಕು ಆ ಟ್ರೀಟ್ಮೆಂಟ್ ಸಿಗಬೇಕು, ಯಾವ ರೀತಿ ಶಿಕ್ಷೆ ಆಗ್ಬೇಕು ಆ ರೀತಿ ಶಿಕ್ಷೆ ಆಗ್ಬೇಕು. ಇನ್ನು ಪ್ರೂವ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಚಾರ್ಜ್ ಶೀಟ್ ಆಗ್ತಾ ಇದೆ ಅಂತ ನಾನು ಕೇಳಿದ್ರೆ ಸಬ್ಮಿಟ್ ಆಗ್ಬೇಕು. ಹೌದು. ಅಲ್ಲಿಯವರೆಗೆ ಸಾಮಾನ್ಯ ಖೈದಿಗಳಿಗೆ ಹೇಗೆ ಶಿಕ್ಷೆಯನ್ನ ಕೊಡ್ತೀವಿ ಆ ಶಿಕ್ಷೆಯನ್ನ ಕೊಡಬೇಕು. ಹೌದು. ಅವರಿಗೆ ರಾಜಮರ್ಯಾದೆ ಯಾಕೆ? ಎಸ್, ಆ ರೀತಿಯ ಒಂದ್ ರೀತಿ ಪೊಲಿಟಿಕಲ್ ಖೈದಿಗಳ ರೀತಿನಲ್ಲಿ ಟ್ರೀಟ್ಮೆಂಟ್ ಮಾಡೋದು ಏನೋ ಬಹಳ ಸ್ವಾತಂತ್ರ್ಯ ಹೋರಾಟ ಮಾಡಿ ಬಂದಿದ್ದಾರೇನೋ ಅನ್ನೋ ರೀತಿನಲ್ಲಿ ಅವರಿಗೆಲ್ಲ ಸೌಲಭ್ಯಗಳನ್ನ ಕೊಡೋದು ಯಾಕೆ? ಏನ್ ನಡೀತಾ ಇದೆ ಈ ಸರ್ಕಾರದಲ್ಲಿ? ಏನಾದ್ರು ಸಮಾಜದ ಗೌರವಕ್ಕೆ, ಸಮಾಜದ ಆಗುಹೋಗುಗಳಿಗೆ, ಬಡ ಬಂಧುಗಳ, ದಲಿತರ, ಶೋಷಿತರ ಹಕ್ಕುಗಳ ಪ್ರತಿಪಾದನೆಯನ್ನ ಮಾಡಿ ದೊಡ್ಡ ಹೋರಾಟವನ್ನ ಮಾಡಿದವರಿಗೆ ಏನ್ ಘನತೆ ಗೌರವದಿಂದ ಎಲ್ಲ ಹಕ್ಕುಗಳನ್ನ, ಎಲ್ಲ ಅನುಕೂಲತೆಗಳನ್ನ ಜೈಲಿನಲ್ಲಿ ಕೊಡ್ತಾರೆ. ಆ ತರ ಕೊಡ್ಬೇಕಾಗಿಲ್ಲ. ಇವರಿಗೆ ಸಮಾಜ ತಲೆ ತಗ್ಸೋ ರೀತಿನಲ್ಲಿ ನಡ್ಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಸೌಲಭ್ಯಗಳನ್ನ ಈ ಕೂಡಲೇ ವಾಪಸ್ ಪಡಿಬೇಕು. ಜೈಲ್ನಲ್ಲಿ ಯಾರು ಈ ರೀತಿಯ ಅನುಕೂಲತೆಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ, ಅದರ ಬಗ್ಗೆ ಯಾವ ಅಧಿಕಾರಿ ತಪ್ಪು ನಡ್ಕೊಂಡಿದ್ದಾರೆ ಅವ್ರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅಲ್ಲ ಸರ್, ಈಗ ಆಡಳಿತ ವ್ಯವಸ್ಥೆಯ ಫೇಲ್ಯೂರ್ ಅಂತೀರಾ? ಖಂಡಿತ ಫೇಲ್ಯೂರ್. ನೋಡಿ, ಇವತ್ತು ನಿನ್ನೆಯಿಂದ ಬರ್ತಾ ಇದೆ ಟಿವಿನಲ್ಲಿ, ಇಬ್ರು ಮಕ್ಕಳ ಹತ್ಯೆ ಆಗಿದೆ, ಮಲ ತಂದೆ ಹತ್ಯೆ ಮಾಡಿದ್ದಾರೆ ಅಂತ. ಆಮೇಲೆ ಕಾರ್ಕಳದಲ್ಲಿ ನಾನು ನೋಡಿದೆ ಗಾಂಜಾ ಮತ್ತು ಇದೆಲ್ಲ ಒಂದ್ ರೀತಿ ಈ ಹೇಗೆ ಬಾರ್ಗಳು ಓಪನ್ ಆಗಿದೆ ಆ ತರ ಓಪನ್ ಆಗಿದೆ ಈ ಗಾಂಜಾಗಳ ಅಂಗಡಿಗಳು. ಕಾನೂನು ಸುವ್ಯವಸ್ಥೆ ಎಕ್ಕೊಟ್ಕೊಂಡು ಹೋಗಿದೆ. ನಮ್ಮ ರಾಜ್ಯದಲ್ಲಿ ಯುವತಿಯರು ವಿಶೇಷವಾಗಿ ಅತ್ಯಂತ ಅಸುರಕ್ಷತೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ನಮ್ಮ ಸಹೋದರಿಯರು, ತಾಯಂದಿರು. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ಒಂದು ಸ್ವಲ್ಪವೂ ಕೂಡ ಗಮನ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ಇದರ ಬಗ್ಗೆನೂ ಕೂಡ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೇರವಾಗಿ ಗೃಹ ಸಚಿವರ ಆಡಳಿತದ ವೈಫಲ್ಯ ಅನ್ನೋದಾ ಆರೋಪ? ಖಂಡಿತವಾಗ್ಲೂ ವೈಫಲ್ಯ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.